ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಕ್ಕಂಥ ಸಂದರ್ಭದಾಗ ಹಲವಾರು ಕಾರ್ಯಕ್ರಮದಾಗೆಲ್ಲ ಕೂಡಿರ್ತು. ಭಾಳಷ್ಟು ವಿಶೇಷವಾಗಿ ಅಲ್ಲಿ ಅವಾನಿತರಾಗಿ ಬಂದಿರ್ತಾರೋ. ಅವರ ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡ್ಯಾರೋ. ರೈತರನ್ನು ಕೂಡ ಇವತ್ತು ಸುಮಾರು 30-40 ಜನ ರೈತರನ್ನ, ಸಾವಯವ ರೈತರಿರ್ಬೋದು, ಹೆಚ್ಚಿನ ಇಳುವರಿ ತೆಗಿತಕ್ಕಂಥ ರೈತರನ್ನ ಗುರುತಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಮಾಡಿದರು. ಅವರಿಗೆ ಭಾಳ ಇವತ್ತು ಎಲ್ಲರ ಜಗದ್ಗುರುಗಳು ಮತ್ತು ಜಗನ್ಮಾತೆ ಆಶೀರ್ವಾದ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಅದು ಬೆಳೀಲಿ. ಇವತ್ತು ನಾಡಿನ ರೈತರು ಕೂಡ ಭಾಳ ಸಂತೋಷವಾಗಿರ್ಬೇಕು. ಮೊನ್ನೆ ಗುರ್ಲಾಪುರ್ಲಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಚಳವಳಿಯಲ್ಲಿ ನಾಡಿನ ಎಲ್ಲ ಪರಮ ಪೂಜ್ಯರು ಸಿರ್ಸೈಲ್ ಮಲ್ಲಿಕಾರ್ಜುನ್ ಜಗದ್ಗುರು ಹಿಡ್ಕೊಂಡು ಎಲ್ಲ ಪರಮ ಪೂಜ್ಯರು ಬಂದ ಗುರ್ಲಾಪುರದಲ್ಲಿ ಏನಾರು ಆ ಯಶಸ್ವಿ ಚಳವಳಿ ಆಗಬೇಕಪ್ಪ ಅಂದ್ರೆ ಎಲ್ಲ ನಮ್ಮ ಮಗಳು ಕೂಡ ಅಜ್ಜಾರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಚಂದ್ರಶೇಖರ್ ಅಜ್ಜಾರು ಎಲ್ಲರೂ ಬಂದ ನಾವು ನಿಮ್ಮ ಜೊತೆ ಇದ್ದೀವಿ, ನಿಮಗೆ ನ್ಯಾಯ ಸಿಗಲೇಬೇಕು ಅಂಥೇಳಿ ತನು ಮನದಿಂದ ಎಲ್ಲರೂ ಕೂಡ ಇಡೀ ನಾಡಿನ ಎಲ್ಲ ಪರಮ ಪೂಜ್ಯರು ಬಂದು ಆಶೀರ್ವಾದ ಮಾಡ್ಯಾರ ಅಂಥೇಳಿ ಇವತ್ತು ಒಂದು ಟನ್ನಿಗೆ 300 ರೂಪಾಯಿ ಸಿಗಲಿಕ್ಕೆ ಸಾಧ್ಯ ಆಯಿತು. ಅವರಿಗೆಲ್ಲ ವಿಶೇಷವಾದ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ಮುಖಾಂತರ ಎಲ್ಲ ನಾಡಿನ ಪರಮ ಪೂಜ್ಯರಿಗೆ ಧನ್ಯವಾದವನ್ನು ಹೇಳೋಣ. ಇವತ್ತು ರೈತರು ಆರ್ಥಿಕವಾಗಿ ಪ್ರಬಲ ಆಗಬೇಕಾಗಿತ್ತು. ಆರ್ಥಿಕವಾಗಿ ಪ್ರಬಲ ಆಗಬೇಕಪ್ಪ ಅಂತಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಲೇಬೇಕು. ಮೊನ್ನೆ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ನೀವೆಲ್ಲ ಒಕ್ಕಟ್ಟಾದರೆ ಸುಮಾರು 2,000 ಕೋಟಿ ರೂಪಾಯಿ ಇವತ್ತು ಇಡೀ ನಾಡಿನ ರೈತರಿಗೆ ಅದೊಂದು ಲಾಭ ಆಯ್ತು. ಒಕ್ಕಟ್ಟು ಆಗಬೇಕು. ಇವತ್ತು ಎಲ್ಲ ರೀತಿಯಿಂದ ಒಕ್ಕಟ್ಟು ಆಗಬೇಕಾಗೈತಿ. ಇದೀಗ ಜಗದ್ಗುರುಗಳು ಭಾಳ ಚೆನ್ನಾಗಿ ಮಾತಾಡ್ಯಾರ. ಯಾಕಂತಂದ್ರೆ ಬರೀ ರೈತರ ಬದಲು ಹೇಳ್ರಿ, ಅವರು ಬೇರೆ ವಿಷಯ ಹೇಳಿಲ್ಲ. ರೈತರು ಯಾವ ರೀತಿ ನಾವು ಆರ್ಥಿಕವಾಗಿ ಪ್ರಬಲ ಆಗಬೇಕು, ಭೂಮಿಯನ್ನು ಯಾವ ರೀತಿ ಫಲವತ್ತತೆ ಮಾಡಬೇಕು. ಒಂದು ಆಕಳ ಬದಲು ಹೇಳ್ರಿ ಅಜ್ಜಾರ, ಆಕಳ ಇದ್ದರೂ ಕೂಡ ಅದು ನಮಗೆ ಗೋಮಾತೆ ಇದ್ದರೂ ಕೂಡ ಲಕ್ಷಾಂತರ ಇವತ್ತು ನಮ್ಮ ಭೂಮಿ ಫಲವತ್ತತೆ ಮಾಡಲಿಕ್ಕೆ ಒಂದು ಆಕಳಿಂದ ಇವತ್ತು 10 ಎಕರೆ ಒಕ್ಕಲ್ತನ ಮಾಡ್ಬೋದು. ನಾಳೆ ಅದು ವಯಸ್ಸಾಗಿ ಆಕಳ ತೀರ್ಕೋತಪ್ಪ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಅದರ ಟಾನಿಕ್ ರೆಡಿ ಆಗ್ತದೆ ಅಂತ ಹೇಳ್ರಿ. ಅದನ್ನು ನಾನು ಕೂಡ ಸ್ವತಃ ನಮ್ಮ ಹೊಲದಲ್ಲಿ ಪ್ರಯೋಗ ಮಾಡಿದ್ದು. ನಮ್ಮ ಆಕಳ ವಯಸ್ಸಾಗಿ ತೀರ್ಕೋತು, ಅದರ ತೂಕದಷ್ಟು ಗೋಮೂತ್ರ, ಅದರ ತೂಕದಷ್ಟು ಸಗಣಿ, ಬೆಲ್ಲ ಮತ್ತು ಪಪ್ಪಳಕಾಯಿ, ಬಾಳಿಕಾಯಿ, ಡಿ-ವೇಸ್ಟಿ ಕಾಂಪೌಂಡ್ರ್ ಹಾಕಿ ಸುಮಾರು ಒಂದು 200 ದಿವಸ ಇಟ್ಟುಪ್ಪ ಅಂದ್ರೆ ಸುಮಾರು ಒಂದು 1,500 ಲೀಟ್ರ್ ಟಾನಿಕ್ ರೆಡಿ ಆಗ್ತದೆ. ಅಜ್ಜಾರು ಹೇಳ್ದಂಗೆ ಒಂದು 500 ರೂಪಾಯಿ ಬೆಲೆ ಬಾಳು ಟಾನಿಕ್ ರೆಡಿ ಆದರೆ ಸುಮಾರು ಒಂದು 5-7 ಲಕ್ಷ ರೂಪಾಯಿ ಟಾನಿಕ್ ರೆಡಿಯಾಗಿ ಅದನ್ನು ಭೂಮಿಗೆ ನಾವು ಡ್ರಿಪ್ ಮುಖಾಂತರ ಮತ್ತು ಅದನ್ನ ಏನಾದ್ರು ಬಿಟ್ಟುಪ್ಪ ಅಂದ್ರೆ ಭೂಮಿ ಒಳಗೆ ಎರಿಹುಳ ಹಾಕಾವು. ಅಜ್ಜಾರು ಹೇಳ್ರಿ, ಯಾರು ಭೂಮಿ ಒಳಗೆ ಎರಿಹುಳ ಅದಾವು ಅದು ನಿಜವಾದ ರೈತ ಅನ್ನುವಂಥದ್ದು ಭಾಳ ಮಹತ್ವತಿ. ಯಾಕಂದ್ರೆ ಭೂಮಿ ಫಲವತ್ತತೆ ಮಾಡಲಿಲ್ಲ ಅಂತಂದ್ರೆ ಇವತ್ತು ನೋಡ್ರಿ, ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕ್ಯಾನ್ಸರ, BP, ಶುಗರ, ಲಕ್ಷಾಂತರ ಮಕ್ಕಳಿಗೆ ಇವತ್ತು ರೋಗ ಬರತ್ತವು. ನಮಗೆ ಮನ್ಯಾಗ ಯಾರಿಗೆ ದವಾಖಾನೆ ಪೇಷಂಟ್ ಇಲ್ಲ ನಾವ್ರ ಕೈ ಎತ್ತರ ನೋಡ್ನು, ಒಬ್ಬರು ಕೈ ಎತ್ತಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರ ಮನ್ಯಾಗ ಪೇಷಂಟ್ ಅದಾವೆ. ಈ ಪೇಷಂಟ್ ಮುಕ್ತ ಆಗಬೇಕಪ್ಪ ಅಂದ್ರೆ ನಮ್ಮ ಬದುಕೆಲ್ಲ ದವಾಖಾನೆಗೆ ಆಗದದ್ದು. ನಾವು ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯನ್ನು ಮಾಡಬೇಕು. ಅದಕ್ಕೆ ಕಡಿಮೆ ಬರಲಿ. ಯಾಕಂದ್ರೆ ಇನ್ನು ಮುಂದಿನ ದಿನಮಾನದಾಗ ನಾವು ಯೂರಿಯಾ, DAP ಕಾಂಪ್ಲೆಕ್ಸ್ ಹೋಗಿಂದ್ರೆ ಭೂಮಿಯೊಳಗೆ ಇಂಗಾಲ ಅನ್ನುವಂಥದ್ದು 7% ಹೋಗಿ ಇವತ್ತು 3-4% ಬಂದೈತೆ. ಅದೇನಾರು 1%, 0% ಬರ್ತಾರೆ. 10 ಚೀಲ ಯೂರಿಯಾ ಹೋಗಿದ್ರು ಭೂಮಿ ಬರೋದಿಲ್ಲ, ಭೂಮಿಗೆ ಏನೂ ಕೂಡ ಬರೋದಿಲ್ಲ. ಅದರಿಂದ ನಮ್ಮ ಸಂಪೂರ್ಣ ಇವತ್ತು ಶರೀರ ಹಾಳಾಗತ್ತೈತಿ. ಅದಕ್ಕಾಗಿ ಭೂಮಿ ಫಲವತ್ತತೆ ಮಾಡಲಿಕ್ಕೆ ನಾಡಿನ ಎಲ್ಲ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಾಡಿನ ಎಲ್ಲರೂ ಊಟ ಮಾಡೋರು ಹಿಡ್ಕೊಂಡು ರೈತರು ಹಿಡ್ಕೊಂಡು ಎಲ್ಲರೂ ಕೂಡ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗೈತಿ. ಮತ್ತು ನಾವು ಯಾವುದೋ ಬೆಳೆಗಳಿಗೆ ಇವತ್ತು ನೋಡ್ರಿ 79 ವರ್ಷ ಆಯ್ತು ನಮಗೆ ಸ್ವತಂತ್ರ ಸಿಕ್ಕು. ಇಲ್ಲಿವರೆಗೆ ನಮಗೆ ಬೆಳೆದಂಥ ಬೆಳೆಗೆ ಶಾಸಕರು ಹೇಳತ್ತೀರಿ, ಇಲ್ಲಿವರೆಗೆ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ. ಒಕ್ಕಲ್ತನ ಮಾಡ್ಲಿಕ್ಕೆ ನಮಗೆ ಯಾಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ ಕಬ್ಬಿಗೆ 5,500 ರೂಪಾಯಿ ರೇಟ್ ಕೊಡಲಿ. ಯಾಕೆ ಒಕ್ಕಲ್ತನ ಮಾಡಂಗಿಲ್ಲ? ನಾವೆಲ್ಲರೂ ಕಬ್ಬಿಣಿಯಾಗಿರ್ತು, ಎಲ್ಲರೂ ಕಳಿಗೆ ಇರ್ತು, ಎಲ್ಲರೂ ಕೆಲಸ ಮಾಡ್ತು. ಜೋಳಕ್ಕೆ 10,000 ಕೊಡಲಿ, ಭತ್ತ, ರಾಗಿ, ತೊಗರಿ, ಕಡ್ಲಿಕ್ಕೆ ಎಲ್ಲದಕ್ಕೂ ರೇಟ್ ಸಿಕ್ಕರೆ ನಾವು ಯಾರೂ 10,000 ರೂಪಾಯಿ ಸಂಬಂಧ ಗೋವಾ, ಮುಂಬೈ ದುಡಿಯೋಕೆ ಹೋಗಬೇಕಾಗಿಲ್ಲ. ನಮ್ಮ ರೈತರು ಯಾರೂ ನಾವು ಇವತ್ತು ಹೆಣ್ಣು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. 10,000 ರೂಪಾಯಿ ಒಬ್ಬ ಪ್ಯೂನ್ ಅದಾನಂದ್ರೆ ಅಲ್ಲಿ ಹುಡುಕಾಡಿ ಕೊಡ್ತಕ್ಕಂಥದ್ದು ಆಗ್ತೈತೆ. ಹಾಗೆಲ್ಲ ಮಾಡಬೇಡ್ರಿ. 100% ಒಕ್ಕಲ್ತನಕ್ಕೆ ಬೆಲೆ ಬರ್ತೈತಿ. ನಾವು ಈ ದೇಶದಾಗ, ಈ ರಾಜ್ಯದಾಗ ನಾವು ಜನಸಂಖ್ಯೆ ಒಳಗೆ ಹೆಚ್ಚೋದು, ಮತದಾನ ಒಳಗೆ ಹೆಚ್ಚೋದು
ಮತ್ತು ಭೂಮಿ ಒಳಗೆ ಕೂಡ ನಾವು ಹೆಚ್ಚೋದು. ಈ ನಾಡನ್ನು ಬದಿಸಿರ್ತಕ್ಕಂಥವ್ರು ನಾವು, ಈ ನಾಡಿನ ಶಕ್ತಿ ಇರ್ತಕ್ಕಂಥವ್ರು ನಾವು. ಯಾಕಂದ್ರೆ ಈ ದೇಶ ನಿಮ್ಮಿಂದ ಬದುಕೈತಿ, ಈ ನಾಡಿನ ರೈತ ದೇವರುಗಳಿಂದ ಬದುಕೈತಿ. ಅವ್ರು ಊಟ ಹಾಕತ್ತಾರತಿ ಜಗತ್ತೆಲ್ಲ ನಡೆದಾಡೋಕ್ಕೆ ಶಕ್ತಿ ಐತೆ. ಅಲ್ಲಿ ನಮ್ಮ ಅಣ್ತಮ್ರ ರೈತರ ಮಕ್ಕಳು ಬಡ್ರ ಮಕ್ಕಳು ದೇಶ ಕಾಯತ್ತಾರತಿ, ದೇಶ ಉಳ್ದೈತಿ. ಅದಕ್ಕಾಗಿ ನಾವು ಸದೃಢವಾಗಿರ್ಬೇಕಾಗೈತಿ. ಅದಕ್ಕೆ ನಾವೆಲ್ಲರೂ ಹೆಂಗೆ ದೇಶ ಕಾಯಕ್ಕಾಗಿ ಸೈನಿಕರದಾರೋ, ಇವತ್ತು ರೈತರ ರಕ್ಷಣೆ ಮಾಡೋಕ್ಕಾಗಿ ನೀವು ಒಬ್ಬೊಬ್ಬರು ಸೈನಿಕರ ನಮ್ಮ ಬಾಳನ್ನು, ನಮ್ಮ ಬದುಕ, ನಮ್ಮ ಬಾಳೆ, ನಮ್ಮ ಬೆಲೆ ತೊಗೋಬೇಕನ್ನೋವಂಥ ಚಿಂತನೆಗಾಗಿ ತಾವೆಲ್ಲರೂ ಒಕ್ಕಟ್ಟಾಗ್ರಿ. ಒಕ್ಕಟ್ಟಾದ್ರೆ ಮಾತ್ರ ರೈತರ ಬದುಕು ಹಸನಾಗ್ಲಿಕ್ಕೆ ಸಾಧ್ಯತೆ. ಇವತ್ತೇನು ನಮ್ಮ ಮಾಂತ ಶಾಸ್ತ್ರಿಗಳು ಸುಮಾರು 4 ದಿನದ ಕಾರ್ಯಕ್ರಮಗಳು ಮಾಡ್ಕೊತ ಬಂದರು. ಇಲ್ಲಿ ಮನರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದರು. ಅವರ ಕಾರ್ಯಕ್ರಮ ಹೀಗೆ ಮುಂದುವರಿಲಿ. ಅವ್ರ ಜೊತೆ ಯಾವಾಗಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರವಾಗಿ ಇರ್ತೈತಿ. ನಮ್ಮ ಶಶಿಕಾಂತ್ ಗುರೂಜಿ ಅವರು ಕೂಡ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಬರಬೇಕಾಗಿತ್ತು. ಅವರ ಅಲಿಮೇಲದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಹೋಗಿದರು. ಮತ್ತು ಕೂಡ ನಾವು ಅವರ ಕೂಡ ಮತ್ತು ಮುಂದಿನ ದಿನಮಾನದ ಕಾರ್ಯಕ್ರಮಕ್ಕೆ ಬರ್ತೀವಿ. ನೀವೆಲ್ಲರೂ ಯಾವಾಗಲೂ ರೈತರು ನಾವೆಲ್ಲ ಒಕ್ಕಟ್ಟಾಗಿ ಒಂದೇ ತಾಯಿ ಮಕ್ಕಳಂಗೆ ಬದುಕುನು ನೀವು ಎಲ್ಲರೂ ಅಂತೇಳಿ ನಮ್ಮನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡೋದು ತಮಗೆಲ್ಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.